ಸರ್, ಈಗ ಇಡೀ ಭಾರತ ದೇಶಾದ್ಯಂತ ಇವತ್ತು LPG ಗ್ಯಾಸು ಕೊರತೆ ಆಗಿರೋದ್ರಿಂದ ಹೀಗಾಗಿ ಆಟೋ ರಿಕ್ಷಾ ಚಾಲಕರು ಭಾಳ ಕಷ್ಟ ಆಗ್ತಾಯಿದೆ ಜೀವನ ಮಾಡಲಿಕ್ಕಾಗೋದು. ಹಾಗಾಗಿ ಇವತ್ತು ಒಂದು ದಿನ ಗ್ಯಾಸ್ ಹಾಕ್ಸ್ಕೊಂಡು ಒಂದು ದಿನ ಲೈನ್ ಮೇಲೆ ಹೋಗಬೇಕಾಗಿರೋಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಏನು 60 ರೂಪಾಯಿ ಇದ್ದಂಥ ಗ್ಯಾಸು ಇವತ್ತು 120 ರೂಪಾಯಿ ಆಗಿದೆ. ಹಾಗಾಗಿ ನಾಳೆ ಬೆಳಿಗ್ಗೆ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಆಟೋ ರಿಕ್ಷಾ ಚಾಲಕರಿಗೆ ಗ್ಯಾಸನ್ನು ರಾಜ್ಯ ಸರ್ಕಾರ ಸಬ್ಸಿಡಿನಲ್ಲಿ ಕೊಡಬೇಕು ಅಂಥೇಳಿ ಆಟೋ ರಿಕ್ಷಾ ಚಾಲಕರ ಪರವಾಗಿ ನಾಳೆ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ಆಟೋ ಚಾಲಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಸಹಾಯಧನವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನಾಳೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸರ್ಕಾರ ಈ ಕೂಡಲೇ ಅದಕ್ಕೆ ಸ್ಪಂದನೆ ಮಾಡಬೇಕು. ನಮ್ಮ ಆಟೋ ರಿಕ್ಷಾ ಚಾಲಕರು ಬೇಡಿಕೆಗಳನ್ನು ಈಡೇರಿಸಬೇಕು. ನಾವು ಕೇಳ್ತಾ ಇರ್ತಕ್ಕಂಥದ್ದು 3 ಬೇಡಿಕೆ. ಅದರಲ್ಲಿ ಆಟೋ ಚಾಲಕರಿಗೆ ಗ್ಯಾಸು ಸಬ್ಸಿಡಿ ಕೊಡಬೇಕು, ಆಟೋ ರಿಕ್ಷಾ ಚಾಲಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಸಹಾಯಧನವನ್ನು ಕೊಡಬೇಕು ಅಂತೇಳಿ ನಾಳೆ ಬೆಳಗ್ಗೆ 11 ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಆಟೋ ಚಾಲಕರ ಸಂಘಟನೆಯಿಂದ ಹೋರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ದಯವಿಟ್ಟು ಎಲ್ಲ ಆಟೋ ರಿಕ್ಷಾ ಚಾಲಕರು, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಆಟೋ ರಿಕ್ಷಾ ಚಾಲಕರು ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಬರಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಾಳೆ ಒತ್ತಾಯಿಸಿ 11 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಕೇಂದ್ರ ಸರ್ಕಾರದ BJP ಸರ್ಕಾರ ವಿರುದ್ಧ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, 2 ಸರ್ಕಾರದ ವಿರುದ್ಧ ಆಟೋ ರಿಕ್ಷಾ ಚಾಲಕರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಯಾವ ರಾಜಕಾರಣಿಗಳು ಇವತ್ತು ನಮ್ಮನ್ನು ಕೇಳ್ತಾ ಇಲ್ಲ. ಮುಂದೆ GBA ಎಲೆಕ್ಷನ್ ಬರ್ತಿದೆ ಬೆಂಗಳೂರು ನಗರದಲ್ಲಿ, ಆವಾಗ ಬರ್ತೀರಿ ಆಟೋ ಚಾಲಕರು ಏನು ಅಂತೇಳಿ ಇವತ್ತು ನಾವು ನಿಮಗೆ ತೋರಿಸ್ತೇವೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪೆಟ್ರೋಲ್ ಬಂಕ್ನಲ್ಲಿ ಕೇಳಿದ್ರೆ ನಮಗೆ ಸರ್ಕಾರ ಗ್ಯಾಸ್ ಕೊಡ್ತಾ ಇಲ್ಲ, ನಾವೇನು ಮಾಡೋಣ ಅಂತೇಳಿ ಪೆಟ್ರೋಲ್ ಬಂಕ್ನವ್ರು ಹೇಳ್ತಾರೆ. ನಾವು ಪೆಟ್ರೋಲ್ ಬಂಕ್ನಲ್ಲಿ ಗ್ಯಾಸ್ ತರ್ಸಕ್ಕೆ ನಾವು ರೆಡಿ ಇದ್ದೀವಿ, ಸರ್ಕಾರ ನಮಗೆ ಕೊಡ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಯಾವ ರೀತಿ ಹೋರಾಟ ಇರುತ್ತೆ ನಿಮ್ಮದು? ಸರ್, ನಾಳೆ ಬೆಳಿಗ್ಗೆ ಭಾಳ ಪ್ರಬಲವಾದಂಥ ಹೋರಾಟ. ಯಾಕೆ ಅಂತಂದರೆ ಆಟೋ ರಿಕ್ಷಾ ಚಾಲಕರು ಇವತ್ತು ಜೀವನ ಮಾಡಿ ಲೈನ್ ಮೇಲೆ ಹೋಗಿ ಇವತ್ತು ಮೊದಲು 400 ರೂಪಾಯಿ ಇತ್ತು ಗ್ಯಾಸು, ಫುಲ್ ಡೇ ಹಾಕ್ಸ್ಕೊಂಡ್ರೆ 400 ರೂಪಾಯಿ ಗ್ಯಾಸ್ ಹಾಕಿಸ್ತಾಯಿದ್ದು. ಇವತ್ತು 700-800 ರೂಪಾಯಿ ಇವತ್ತು ಗ್ಯಾಸ್ಗೆ ಕೊಡಬೇಕು. ನಮ್ಮ ಸಂಪಾದನೆ ಇರ್ತಕ್ಕಂಥದ್ದು ಡೈಲಿ 1000 ರೂಪಾಯಿ, 700 ರೂಪಾಯಿ ಗ್ಯಾಸ್ಗೆ ಹೋದರೆ 300 ರೂಪಾಯಿ ಜೀವನ ಮಾಡೋದು ಹೆಂಗೆ ಅಂತೇಳಿ ಇವತ್ತು ನಮ್ಮ ಹೋರಾಟ ಇರ್ತಕ್ಕಂಥ ಸರ್. ಎಷ್ಟು ಸಂಘಟನೆಗಳು ಪಾಲ್ಗೊಳ್ತಾರೆ? ಎಲ್ಲ ಸಂಘಟನೆಯವರು ಪಾಲ್ಗೊಳ್ತಾ ಇದ್ದಾರೆ ಸರ್. ಭಾಳ ಪ್ರಬಲವಾಗಿ ಮುಖ್ಯವಾಗಿ AID ಹಾಗೂ CIT ಸಂಘಟನೆಯಿಂದ ನಾಳೆ ಹೋರಾಟ ಮಾಡ್ತಾರೆ ಸರ್. ನಾಳೆ ಆಟೋಗಳು ಓಡಾಡುತ್ತಾ ಯಾವ ರೀತಿ ಇರುತ್ತೆ? ಇಲ್ಲ, ಆಟೋಗಳೆಲ್ಲ ಓಡಾಡ್ತವೆ. ಆದರೆ ಈಗ ಆಟೋ ರಿಕ್ಷಾ ಚಾಲಕರು ನಾಳೆ ಬಂದು ಕರೆ ಕೊಟ್ಟರೆ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. 20 ದಿನಗಳಾಗಿದ್ದಾವೆ ಹೋರಾಟ, ಈಗ ಗ್ಯಾಸು ಸಿಗ್ತೀರಾ. ಹಾಗಾಗಿ ಬರೀ ಆಟೋ ಚಾಲಕರು ಹೋರಾಟವನ್ನು ನಾಳೆ ಪ್ರಾರಂಭ ಮಾಡ್ತಾಯಿದ್ದೀವಿ ಸರ್ 11 ಗಂಟೆಗೆ. ಕೇಳಿದ್ವಿ, ಆಟೋದು ಇದು LPG ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಕೆಲವೊಂದು ಕಡೆ ಎಲ್ಲ ಕೇಳ್ತಾರೆ. 120 ಎಷ್ಟಿತ್ತು ಮುಂಚೆ? ವರ್ಷ 60 ರೂಪಾಯಿ ಇತ್ತು, 80, 90, 100, 120 ರೂಪಾಯಿ, 130, 54 ರೂಪಾಯಿ 75 ಪೈಸೆ, 54 ರೂಪಾಯಿ ಇತ್ತು. 120, 130 ಆಗಿದೆ, 120 ಆಗಿದೆ ಇವಾಗ. ಏನು ಮಾಡೋಣ? ನಮ್ಮ ಬೆಳಗ್ಗೆ ಎದ್ರೆ ಡ್ಯೂಟಿ ಮಾಡೋಕೆ ಆಗ್ತಾ ಇಲ್ಲ. ಬೆಳಗ್ಗೆ ಎದ್ದು ಬಂದರೆ 6 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಊಟ ಇಲ್ಲ, ನೀರಿಲ್ಲ. ನೋಡಿ ಬಿಸಿಲು ಉರಿಸ್ತಾ ಇದೆ. 5 ಗಂಟೆಗೆ ಬಂದಿರೋದು ಮಾಡೋದು ಹೇಳಿ ನಾವು. ಆ ಥರ ಪರಿಸ್ಥಿತಿ ಆಗಿದೆ. 5 ಗಂಟೆಗೆ ಬಂದಿರೋದು ಬೆಳಿಗ್ಗೆ, ಇನ್ನವರೆಗೂ ಗ್ಯಾಸ್ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ನಾವೇನು ಮಾಡೋಣ ಹೇಳಿ? ನೀರು ಕೊಡೋರು ಗತಿ ಇಲ್ಲ ಸರ್. ಇಲ್ಲಿ ಯಾರು ಏನು ಮಾಡ್ತಾರೆ? ಎಲ್ಲ ಸತ್ತೋಗ್ಬಿಟ್ರೆ ಕೇಳೋರು ಇಲ್ಲ. ಇಲ್ಲಿ ಆಟೋ ಡ್ರೈವರ್ ಸತ್ತೋಗ್ಬಿಟ್ರು ಕೇಳಲ್ಲ. ಬೇರೆ ಜನರಿಗೆ ಏನಾದರೂ ಆದರೆ ಆಟೋ ಡ್ರೈವರ್ ಫಸ್ಟ್ ಇರ್ತಾರೆ. ಆಟೋ ಡ್ರೈವರ್ಗೆ ಏನಾದರೂ ಯಾರು ಕೇಳೋರು ಇಲ್ಲ. ಇಲ್ಲಿ ಯಾರು ಮಾತಾಡೋರು ಇಲ್ಲ. ಮೀಡಿಯಾ ಅವ್ರು ಬಿಟ್ಟರೆ ಯಾರು ಮಾತಾಡೋರು ಇಲ್ಲ ಸರ್. ಇಲ್ಲಿ MLA ಇಲ್ಲ, MP ಯಾರು ಎಲೆಕ್ಷನ್ ಟೈಮ್ ಆಗಿ ಆಟೋ ಡ್ರೈವರ್ಗಳು ಬೇಕು. ಯಾಕೆ ಅಂದ್ರೆ ಎಲೆಕ್ಷನ್ ಆಟೋ ಡ್ರೈವರ್ ಓಟ್ ಹಾಕ್ಲಿಲ್ಲ ಅಂದ್ರೆ ಅವ್ರಿಗೆ ಗೆಲ್ಲೋದಿಲ್ಲ. ಆ ಪರಿಸ್ಥಿತಿ ಈ ಸರಿ ಯಾವುದೇ ಕಾರಣಕ್ಕೂ ಯಾವ ಪಕ್ಷಕ್ಕೂ ಓಟ್ ಹಾಕಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತೀವಿ ಆಟೋ ಡ್ರೈವರ್ಗಳು. ಈ ಪರಿಸ್ಥಿತಿ ತಂದಿಟ್ಟವ್ರು ನಮ್ಮನ್ನ. ರೋಡ್ ಮೇಲೆ ಬಿಟ್ಟವ್ರೆ. 54 ರೂಪಾಯಿ 75 ಪೈಸೆ ಆಯಿತು. ಇದೇ 54 ರೂಪಾಯಿ 75 ಪೈಸೆ ಇತ್ತು ಗ್ಯಾಸು. ಇವಾಗ ನಾವು ನಿಂತಿರೋ ಬಂಕಲ್ಲಿ ಈಗ 90 ರೂಪಾಯಿ. ಕೆಲವು ಬಂಕ್ಗಳಲ್ಲಿ 120 ರೂಪಾಯಿ, 130 ರೂಪಾಯಿ, ಗೋಗೋ ಗ್ಯಾಸಲ್ಲಿ 120 ರೂಪಾಯಿ ಸತತವಾಗಿ
ಆಟೋ ಡ್ರೈವರ್ಗಳ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ. ಇದನ್ನು ಕೇಳೋರು ಯಾರೂ ಇಲ್ಲ. ನಾವು ಪ್ಯಾಸೆಂಜರ್ಗಳ ಹತ್ರ 10 ರೂಪಾಯಿ ಕೇಳಿದ್ರಂದರೆ ಅವ್ರು ನಮಗೆ ಜಗಳಕ್ಕೆಲ್ಲ ಬರ್ತಾರೆ. ಮತ್ತು ಈ ಪಬ್ಲಿಕ್ಸು, ಈ ಟಿ ವಿ ಚಾನಲವರು ಎಲ್ಲದರಲ್ಲೂ ಹೈಲೈಟ್ ಮಾಡ್ತೀರಾ. ಆದರೆ ಇವರು ಆಗಲ್ದೋರೋಡೆ ಬಂಕರು ಆಗಲ್ದೋರೋಡೆ ಮಾಡ್ತಾಯಿದ್ದಾರೆ. ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ವಾ ಇದು? ಸರ್ ಈಗ ಆಮೇಲೆ 3 ರೂಪಾಯಿ ಇತ್ತು ಅಂದ್ರೆ ಅದು ಯಾವಾಗಿತ್ತು? ಮೊನ್ನೆ ಕೆ ಎಚ್ ಮುನಿಯಪ್ಪನಿಗೆ ಮನವಿ ಪತ್ರ ಕೊಟ್ಟಿದ್ದೀರಿ. ಮನವಿ ಪತ್ರ ಕೊಟ್ಟೋದಕ್ಕೆ ಅವರು ನಮ್ದಲ್ಲ ಕೇಂದ್ರ ಸರ್ಕಾರದವರು ಕಳಿಸಿಲ್ಲ ಅಂದ್ಬಿಟ್ಟು ಇವಾಗ ಅವರು ಪಂಚರಾಜ್ಯ ಎಲೆಕ್ಷನ್ನು ಆ ಪಂಚರಾಜ್ಯಗಳ ಎಲೆಕ್ಷನ್ನ ಮುಂದೆ ಇಟ್ಕೊಂಡೇ ಅವರು ಇದನ್ನು ಮಾಡ್ತಾ ಇದ್ದಾರೆ. ಆಟೋ ಚಾಲಕರ ಕಷ್ಟಕ್ಕೆ ಅವರು ಸ್ಪಂದಿಸ್ತಾ ಇಲ್ಲ. ಕೆ ಎಚ್ ಮುನಿಯಪ್ಪ ಅವರು ಆಪಾದನೆ ಹೊರಿಸ್ತಾರೆ, ನಮ್ದಲ್ಲ, ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದವರು ಕೊಡ್ತಾ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಮಲತಾಯಿ ಧೋರಣೆ ಇದೆಯಲ್ಲ, ಕೆಲವು ಕಡೆ ಎಲ್ಲ ಸತತವಾಗಿ ಗ್ಯಾಸು ಪೂರೈಕೆ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದು ನಾವು ಕೇಳ್ತಾ ಇದ್ದೀರಿ. 20 ದಿನದ ಹಿಂದ್ಗಡೆ ಇದೇ ಬಂಕಲ್ಲಿ ನಾವು ಹಾಕ್ಕೊಂಡು ಹೋಗಿದ್ದೀರಿ. 54 ರೂಪಾಯಿ 75 ಪೈಸಾ. ಇವತ್ತಿನ ರೇಟು 90 ರೂಪಾಯಿ. ಬೇರೆ ಬಂಕ್ಗಳಲ್ಲಿ ಬಂದ್ಬಿಟ್ಟು 100 ರೂಪಾಯಿ, 120 ರೂಪಾಯಿ, 130 130 ಬೆಳಗಿನ ಜಾವ 5 ಈ ಅಧಿಕೃತವಾಗಿ ಎಲ್ಲೂ ಇಲ್ಲ. ಬೆಳಗಿನ ಜಾವ 5 ಗಂಟೆಗೆ ಹೋಗಿ ನಿಂತ್ಕೊಂಡ್ರೂ ನಮಗೆ 4 ಗಂಟೆ ಆದ್ರೂ ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ. ಗಾಡಿ ತಗೊಳ್ರಿ, ಯಾರು ಹಿಂಗೆ ಇಲ್ಲ ನಮಗೆ. ಈಗ ಹೇಗೆ ನಡ್ತಾ ಇದೆ EMI ಎಲ್ಲ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಬೇಳಾಟ ಮಾಡ್ಕೊತಾ ಇದ್ದೀವಲ್ಲ, ಏನನ್ನ ಪರಾಯಣ ಮಾಡಿ ಅಂದ್ಬಿಟ್ಟು ಅದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲಲ್ಲ. ಈಗ 50, 100 ಅಂದರೆ 100 ರೂಪಾಯಿ ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ವಲ್ಲ? ಹೌದು, ಸಿಗ್ತಾ ಇಲ್ಲ. ಕಾಯ್ಬೇಕಿತ್ತಲ್ಲ. ಬೆಳಗ್ಗೆ 5 ಗಂಟೆಗೆ ಬಂದಿರೋರು ನಾವು. ಬೆಳಗಿನ ಜಾವ 5 ಗಂಟೆಗೆ ಬಂದಿರೋರು 5 ಗಂಟೆಗೆ ಬಂದ್ಬಿಟ್ಟು ನೋಡಿ ಇವಾಗ ಗಾಡಿ ಹೋಯ್ತು. ಇವಾಗ ನಾವು ಇಷ್ಟೊತ್ತಲ್ಲಿ ಹೋಗಿ ಏನು ಬಿಸಿಲಲ್ಲಿ ಡ್ಯೂಟಿ ಮಾಡೋಣ ನಾವು? ಆ ಗಾಡಿ ತೋರಿಸಿ. ಡ್ಯೂಟಿಗಳು ಪೀಕ್ ಅವರ್ಸಲ್ಲಿ ಡ್ಯೂಟಿಗಳು ಡ್ಯೂಟಿ ಟ್ರಾಫಿಕಲ್ಲಿ ಏನಂತ ಮಾಡ್ತೀರಿ ಹೇಳಿ? 2 ಗಂಟೆ 2 ಅವರ್ 3 ಅವರ್ ಡ್ಯೂಟಿ ಮಾಡ್ತೀವಿ. ತಿರ್ಗಾ ಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ತಿರ್ಗಾ ಲೈನಲ್ಲಿ ಗ್ಯಾಸ್ಗೆ ನಿಂತ್ಕೊಬೇಕು. ಹೌದು 2-3 ಅವರ್ ಡ್ಯೂಟಿ ಮಾಡಿದರೆ ಗ್ಯಾಸ್ ಖಾಲಿ ಆಗುತ್ತೆ. ತಿರ್ಗಾ ಬೆಳಗಿನ ಜಾವ 5 ಗಂಟೆಲೇ ಲೈನಲ್ಲಿ ನಿಂತ್ಕೊಬೇಕು ನಾವು. ಹೌದು, ತಿರ್ಗಾ 4 ಗಂಟೆ ನಾಷ್ಟ ಇಲ್ಲ, ಊಟ ಇಲ್ದಂಗೆ ರೋಡಲ್ಲಿ ಬಂದು ನಿಂತ್ಕೊಳ್ಬೇಕು. ಇಲ್ಲಿ ನಮಗೇನಿಲ್ಲ ಸರ್. ನಮ್ಮ ಮಾಮೂಲಿ ಗ್ಯಾಸ್ ರೇಟ್ ಏನಿತ್ತು ಅದು ನಮಗೆ ಕಡಿಮೆ ಮಾಡಲಿ, ನಮ್ಮ ಗ್ಯಾಸ್ ಸಿಗಂಗೆ ಮಾಡಲಿ. ಗ್ಯಾಸ್ ಬರಂಗಿಲ್ಲ ಇಲ್ಲಿ. ನಮ್ಗೆ ಯಾವುದೂ ತೊಂದರೆಗಳಿಲ್ಲ. ಇಷ್ಟಿಂದ ನಾವು ಯಾವುದೂ ತೊಂದರೆಗಳು ನಿಮಗೆ ಕೊಟ್ಟಿಲ್ಲ. ಇವಾಗೂ ನಾವು ತೊಂದರೆ ಕೊಡೋಕೆ ನಮಗೇನಿತ್ತು ಫಸ್ಟ್ ಥರ ನಮಗೇನಿತ್ತು ಅದನ್ನು ಮಾಡಿಕೊಡೋದಕ್ಕೆ ಬೇಳಾಟ ಮಾಡ್ತಾಯಿದ್ದೀವಿ.